ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕನ್ನಡದಲ್ಲೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ, ನೋಡ್ತಾ ಇದ್ದೀರಿ, ಇದು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ರಯಾಣ ಹೊರಟಿದ್ದೀವಿ, ನಮ್ಮ ಮನೆಯ ದೇವರ ದರ್ಶನಕ್ಕೆ ಹೊರಟಿರುವಂಥದ್ದು. ನಮ್ಮ ಮನೆಯವರು ಹೋದ್ಮೇಲೆ ಇದೇ ಮೊದಲ ಬಾರಿಗೆ 25 ವರ್ಷದ ನಮ್ಮ ವೈವಾಹಿಕ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಮನೆಯವರು ಇಲ್ಲದೆ ಮನೆ ದೇವ್ರ ಕಡೆ ಪ್ರಯಾಣ. ತುಂಬ ನೋವಾಗುತ್ತೆ, ತುಂಬ ಸಂಕಟ ಅಂತೂ ಖಂಡಿತ ನಾನು ಅನುಭವಿಸಿದ್ದೀನಿ. ಅವರೊಟ್ಟಿಗೆ ಹೋಗ್ತಾ ಇದ್ದಿದ್ದು ಇದು ನೋಡಿ. ರಾಯರು ಹೂವು ಪ್ರಸಾದ ಸಹ ಕೊಟ್ಟರು. ಪ್ಯಾಕಿಂಗ್ ಕೂಡ ಎಲ್ಲ ಆಗಿದೆ. ಬ್ಯಾಗ್ಸ್ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಿ, ಸಮಯ ಬಂದು ಇದು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿದ್ದೆ. 3:15ಗೆಲ್ಲ ಪೂಜೆ ಆಗಿತ್ತು. ಪೂಜೆ ಎಲ್ಲ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಶುಭ ಗುರುವಾರ. ಟೈಟಲ್ನ ಗಮನಿಸಿದ್ರಿ, ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೆ ಅಂತ ಹೇಳಿ. ಮಂತ್ರಾಲಯದ ಕಡೆಗೆ ಹೋಗೋಕ್ಕೆ ಮುಂಚಿತವಾಗಿ ನಮ್ಮ ಮನೆಯ ದೇವರು, ನಮ್ಮ ಕುಲದೇವರ ದರ್ಶನ ಮಾಡಿಕೊಂಡು, ನಮ್ಮ ಮನೆಯವರು ಇದ್ದಾಗಿಂದನೂ ಸಹ ಫ್ರಮ್ ದ ಬಿಗಿನಿಂಗ್ 26 ವರ್ಷದಿಂದನೂ ಸಹ ನಾನು ನನ್ನ ಪತಿದೇವರೊಟ್ಟಿಗೆ ಫಸ್ಟು ನಮ್ಮ ಕುಲದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಮಂತ್ರಾಲಯದ ಕಡೆ ಹೋಗ್ತಾ ಇರುವಂಥ ರೋಡಿನ ಇಲ್ಲಿವರೆಗೂ ಬಿಡೋದಿಲ್ಲ, ಮುಂದೆನೂ ಸಹ ಬಿಡೋದಿಲ್ಲ. ನಮ್ಮ ಮನೆಯ ದೇವರು ಅಂದರೆ ನಮ್ಮ ಕುಲದೇವರು ಬಂದು ಮೈಲಾರ ಲಿಂಗೇಶ್ವರ, ರಾಣಿಬೆನ್ನೂರು ಹತ್ರ ಬರುತ್ತೆ ನೋಡಿ, ದೊಡ್ಡ ಮೈಲಾರ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ನೀವೆಲ್ಲ ಗಾದೆ ಕೇಳಿರ್ತೀರಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂತೆ ಅಂತ ಒಂದೊಂದು ಗಾದೆ ಹೇಳ್ತಾರೆ ನೋಡಿ. ಆ ರೀತಿ ಅದೇ ಮೈಲಾರ, ದೊಡ್ಡ ಮೈಲಾರಕ್ಕೆ ಹೋಗಿ ನಮ್ಮ ಕುಲದೇವರ ದರ್ಶನ ಮಾಡಿಕೊಂಡು ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಣ. ಆಲ್ರೆಡಿ ಸಮಯ ಈಗ 4:45 ಆಗಿದೆ. 3 ಗಂಟೆಗೆ ಎದ್ದಿರುವಂಥದ್ದು. ಊರಿಂದ ತಮ್ಮನ ಹೆಂಡತಿ ಅಂದರೆ ಪ್ರಿಯಾ, ಅಮ್ಮ, ಮೋಕ್ಷಿತ್ ಕೃಷ್ಣ ಅವರು ಕಾರಲ್ಲಿ ಬರ್ತಿದ್ದಾರೆ. ನನ್ನನ್ನು ಇಲ್ಲಿ ಪಿಕ್ ಮಾಡ್ತಾರೆ. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ನನ್ನೊಟ್ಟಿಗೆ ನನ್ನ ದೊಡ್ಡ ಮಗ ಸುಪ್ರೀತ್ ಬರ್ತಾ ಇದ್ದಾನೆ. ಅಮೋಘ್ ಬರ್ತಿಲ್ಲ, ಅವನಿಗೇನೋ ಕಾಲೇಜಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಹೇಳಿ ಬರ್ತಿಲ್ಲ. ನಮ್ಮನ್ನು ಕರ್ಕೊಂಡು ಇಲ್ಲಿಂದ ಮೈಸೂರು ಕಡೆ ಹೋಗಬೇಕು. ನಾವು KR ನಗರ ರೂಟಲ್ಲೇ ಹೋಗಬೇಕಿತ್ತು. KR ನಗರ, ಹೊಳೆನರಸೀಪುರ, ಅರಸೀಕೆರೆ ರೂಟಲ್ಲೇ ಹೋಗಬೇಕಿತ್ತು. ನಮ್ಮ ವರ್ಸ್ ಬರೋ ಥರ ಆಗ್ತಾಯಿದೆ. ನಾನೇ ಹೇಳಿದೆ ಅವ್ರಿಗೆ, ನೀವು ಅಲ್ಲೇ ಇರಿ, ಬಂದು ಪಿಕ್ ಮಾಡ್ತೀವಿ ಅಂತ. ಆಮೇಲೆ ಡ್ರೈವರು ಈ ರೀತಿ ರೂಟ್ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಡೋಣ. ಅಲ್ಲಕ್ಕೆ ಹೋಗ್ತಾ ಇದ್ದಾರೆ. ಆಲ್ರೆಡಿ 4:45 ಟೈಮ್ ತೋರಿಸ್ತೀನಿ ನೋಡಿ. 4:48 14ನೇ ತಾರೀಕು. ನೋಡ್ತಾ ಇದ್ದೀರಲ್ಲ, ಸಮಯ ಕೂಡ ಗಡಿಯಾರದಲ್ಲೂ ಸೇಮ್ ಸಮಯ ತೋರಿಸ್ತಾ ಇದೆ. ಇನ್ನೂ ಸ್ವಲ್ಪ ಕತ್ಲು ವಾತಾವರಣನೇ ಕೂಡ ಇದೆ. ಹೊರಟಿದ್ದಾರೆ ಆಲ್ರೆಡಿ, ಅಮ್ಮ ಅವರೆಲ್ಲ ಹೊರಟಿದ್ದಾರೆ. ನಾನು ಕೂಡ ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಮುಗಿಸ್ದೆ ಅಲ್ಲ, ತುಳಸಿ ಪೂಜೆ ಎಲ್ಲ ಮುಗಿಸಿ ಪ್ರಾರ್ಥನೆ ಮಾಡಿಕೊಂಡು ನೋಡಿ ಎಲ್ಲ ಮುಗಿಸಿ, ಇನ್ನೂ ಸ್ವಲ್ಪ ಕತ್ಲು ವಾತಾವರಣನೇ ಇದೆ ನೋಡಿ. 4:45 ಅಲ್ವಾ ನೋಡಿ. ಎಲ್ಲ ರೆಡಿ ಆಗಿದ್ದೀವಿ. ಅವರು ಇನ್ನೊಂದು 10 ನಿಮಿಷ ರೀಚ್ ಆಗ್ತಾರೆ ನಮ್ಮ ಊರಿಗೆ, ಅಂದರೆ ಹುಣಸೂರಿಗೆ. ಶೆಕೆ ನೋಡಿ. ಯಾವುದೇ ಕ್ರೀಮು, ಯಾವುದೇ ಮೇಕಪ್ಪು ಸಹ ತುಂಬ ಬಿಸಿಲಿರೋದ್ರಿಂದ ಯಾವುದೂ ಬೇಡ. ಸನ್ಸ್ಕ್ರೀನ್ ಒಂದು ಹಚ್ಕೊಂಡಿದ್ದೀನಿ ಅಷ್ಟೆ, ಅದು ಡಾಕ್ಟ್ರ್ ಹತ್ರ ಬರೆಸ್ಕೊಂಡೆ ಸನ್ಸ್ಕ್ರೀನು, ಅದನ್ನು ಹಚ್ಕೊಂಡಿದ್ದೀನಿ. ಇನ್ನು ನಮ್ಮ ಊರ ಕಡೆನೇ ಹಿಂಗಿದೆ ಅಂದಮೇಲೇನು, ಆಂಧ್ರ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸೈಡು ತುಂಬ ಸೆಕೆ ಅಂತೂ ಇರುತ್ತೆ. ತುಂಬ ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿನ ಝಳ ಅಂತೂ ಖಂಡಿತ ಇರುತ್ತೆ. ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಯಾವ ಮೇಕಪ್ಪು ಬೇಡ, ಏನೂ ಬೇಡ. ಸನ್ಸ್ಕ್ರೀನ್ ಒಂದು ಹಚ್ಕೊಂಡ್ರೆ ಮುಗೀತೀನಿ, ಏನು ಬೇಡ ಅಂತ ಹೇಳಿ. ಹಾಗೆ ಕುಂಕುಮ ಹಚ್ಚಿದ್ದೀನಲ್ವ, ಅದ್ರ ಕೆಳಗಡೆ ಒಂದು ದ್ರವ್ಯ ಹಚ್ಚಿದ್ದೀನಿ. ಏನಂತ ಹೇಳಿ ಗೆಸ್ ಮಾಡಿ. ಅದ್ರ ಬಗ್ಗೆನೂ ಖಂಡಿತ ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಳ್ಳೇಬೇಕು.
ಏನು ಅಂತ ನಿಮಗೇನಾದರೂ ಗೆಸ್ ಮಾಡೋ ಥರ ಇದ್ದರೆ ಕಮೆಂಟನ್ನು ಮಾಡಿ. ಈ ಪ್ರಯಾಣದ ಜೊತೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಈ ಡೈಲಿ ಬ್ಲಾಗಲ್ಲಿ ನಮ್ಮ ಈ ಟೆಂಪಲ್ ಒಂದು ದರ್ಶನದ ದೇವಸ್ಥಾನದ ದೇವಾಲಯಗಳ ದರ್ಶನದ ಒಂದು ಲಾಗ್ನದ್ದು ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಾಧ್ಯ ಆದಷ್ಟು ಆವತ್ತಿನ ವಿಡಿಯೋ ಅವತ್ತೇ ನಿಮಗೆ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಫ್ರೀ ಇರ್ತೀನಲ್ಲ, ಅಲ್ಲಲ್ಲೇ ಎಡಿಟ್ ಮಾಡಿ ಪಾರ್ಟು ಅಂದರೆ ಪಾರ್ಟ್ 1 ಪಾರ್ಟ್ 2 ಥರ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ. ಇನ್ನು ಬರೋ ಟೈಮ್ ಆಯಿತು ಅವರು, ಹಾಗೆ ನನಗೆ ನಾನು ಕಂಟಿನ್ಯೂಸ್ ಒಂದು ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಬನ್ನಿ ಹೋಗೋಣ, ನಿಮ್ಮನ್ನು ಸಹ ಕರ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಕರ್ಕೊಂಡು ಬರೋಣ. ಪ್ರಯಾಣ ಸುಖಕರವಾಗಿರಲಿ, ಕ್ಷೇಮವಾಗಿ ನಾವು ದರ್ಶನ ಮಾಡಿಕೊಂಡು ಭಗವಂತನ ಅನುಗ್ರಹ ಪಡ್ಕೊಂಡು ನಮ್ಮ ಮನೆಗಳಿಗೆ ನಾವು ಹಿಂತಿರುಗಿ ಬರೋಣ ಅಲ್ವಾ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಂ ಬಾಚಿನು ಅದು ಸ್ವಲ್ಪ ದೂರ ಹೊಂಟ ಆಮೇಲೆ ನಾಷ್ಟ ಮಾಡಿದ್ಮೇಲೆ ಮಾಡ್ಕೊಳ್ಳಿ. ಹಿಂದೆ ಕೂತೈತಿ. ಹಾಂ ಕೇರ್ಪೇಟೆ ರೂಟಲ್ಲಿ ಹೊರಟ್ವಿ. ಅಲ್ಲಿ ಒಂದು ಕಡೆ ತಿಂಡಿ ನಿಲ್ಲಿಸಿ ತಿಂಡಿ ಕೂಡ ಲೈಟಾಗಿ ತಿಂದ್ಕೊಂಡು ಹಾಗೆ ಪ್ರಯಾಣನ ಮುಂದುವರಿಸಿದ್ವಿ. ನೋಡ್ತಾ ಇದ್ದೀರಲ್ಲ, ಇದು ತಿಂಡಿ ಎಲ್ಲ ಮುಗಿಸಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿರುವಂಥದ್ದು. ನಾವು ಫಸ್ಟು ಹೋಗ್ತಾ ಇರುವಂಥದ್ದು ಮೈಲಾರ, ನಮ್ಮ ಮನೆಯ ದೇವರು. ಅದು ರಾಣಿಬೆನ್ನೂರು ರೂಟಲ್ಲೇ ಹೋಗುವಂಥದ್ದು. ಅಂದರೆ ಫ್ರಮ್ ದ ಬಿಗಿನಿಂಗು ಕೇರ್ಪೇಟೆ ಅಂದರೆ ಶ್ರೀರಂಗಪಟ್ಟಣ ಕೇರ್ಪೇಟೆ ಈ ರೀತಿ ಅದು ಟ್ರಾವೆಲ್ನ ಮುಂದುವರಿಸಿರುವಂಥದ್ದು. ಹೋಗ್ತಾ ಹೋಗ್ತಾ ತುಂಬ ಬಿಸಿಲು, ಜ್ವಳ ಅಂತೂ ಇತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ದಾವಣಗೆರೆ ನಂತರ ರಾಣಿಬೆನ್ನೂರಿಂದ ನಾವು ಮೈಲಾರಕ್ಕೆ ಹೊರಟ್ವಿ. ಸುಮಾರು ರಾತ್ರಿ ಆಯಿತು ಹೋಗೋದು. ನಾವು ತಲುಪೋದಕ್ಕೆ ಒಂದು 8 ಗಂಟೆ 8:30 ಆಯಿತು. ಹಾಗೆ ವಿಡಿಯೋ ನಿಮ್ಗೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ವಿಡಿಯೋಗೆ ಹೆಚ್ಚು ಲೈಕ್ಗಳು ಮತ್ತು ಹೈಪ್ ಬಟನ್ ಸಹ ಅಂದರೆ ಪಾಯಿಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ತಿಂಡಿ ಮುಗಿಸಿ ಸುಮಾರು ಹೊತ್ತು ಜರ್ನಿ ಕಂಟಿನ್ಯೂ ಆಯಿತು. ಒಂದು ಕಡೆ ಫ್ರೂಟ್ ತಿನ್ನೋಣ ಅಂತ ಅನಿಸ್ತು. ರೋಡ್ ಸೈಡು ವಾಟರ್ ಮೆಲನ್ ನೋಡಿದ್ವಿ, ನಿಲ್ಲಿಸಿದ್ವಿ, ಕಾರ್ ನಿಲ್ಲಿಸಿ. ನನಗೆ ವಾಟರ್ ಮೆಲನ್ ತುಂಬ ಇಷ್ಟ, ಕಲ್ಲಂಗಡಿ ಹಣ್ಣು ತುಂಬ ಇಷ್ಟ. ಸಿಹಿ ಇತ್ತು ಕೂಡ, ಸಖತ್ ಸಿಹಿ ಇತ್ತು. ತಿಂತಾ ಇದ್ವಿ. ನೋಡ್ತಾ ಇದ್ದೀರಿ ಪ್ರಿಯಾ, ಅರ್ಜುನು ಎಲ್ಲ ಕೆಳಗಡೆ ಇಳಿದು ಬಂದ್ವಿ. ಅಮ್ಮ ಸುಪ್ರೀತ್ ಎಲ್ಲ ಗಾಡಿಲೇ ಇದ್ರು. ನಾವು ತಿನ್ಕೊಂಡು ಅವ್ರಿಗೆ ಹಣ್ಣನ್ನ ಕಟ್ ಮಾಡಿಸಿ ತಗೊಂಡ್ವಿ. ಸಖತ್ ಸ್ವೀಟು ಸಹ ಇತ್ತು. ಹಣ್ಣು ಕಲ್ಲಂಗಡಿ ಹಣ್ಣು ತುಂಬ ಸಿಹಿ ಕೂಡ ಇತ್ತು. ನನಗೆ ಈ ಥರ ತಿನ್ನೋದಕ್ಕಿಂತನೂ ಸಹ ಪೂರ್ತಿ ಸಿಪ್ಪೆ ಹಿಂಗೆ ತೆಗೆದು ಕಟ್ ಮಾಡಿಕೊಡ್ತಾರಲ್ಲ ಅದೇ ಇಷ್ಟ. ಈ ಥರ ತಿನ್ನೋಕ್ಕೆ ನನಗೆ ಅಷ್ಟು ನನಗೇನೋ ಖುಷಿ ಅನಿಸೋದಿಲ್ಲ. ಆದರೂ ಕೂಡ ಎಲ್ಲರೂ ತಿಂತಾ ಇದ್ರಲ್ಲ, ನಾನು ಕೂಡ ಒಂದು ಪೀಸ್ ಹಾಗೆ ಹಣ್ಣನ್ನು ತಿಂದು, ನಾವು ಉಂಡೆ ಹಣ್ಣನ್ನೇ ತಗೊಂಡ್ವಿ, KG ಲೆಕ್ಕದಲ್ಲಿ ತಗೊಂಡು ಮಿಕ್ಕಿದ ಹಣ್ಣನ್ನು ಕಟ್ ಮಾಡಿಸಿ ಕವರ್ಗೆ ಹಾಕ್ಕೊಂಡ್ವಿ. ಕಾರಲ್ಲಿರೋರು ತಿಂತಾರೆ ಅಂತ ಹೇಳಿ. ಸಖತ್ತು ಸಿಹಿ ಇತ್ತು, ಒಂಥರ ಸಕ್ಕರೆ ತಿಂದಂಗಿತ್ತು ಕಲ್ಲಂಗಡಿ ಹಣ್ಣು. ಸ್ವೀಟ್ ಐತೆ. ಹೊರಟ್ವಿ. ಜರ್ನಿ ಮುಂದುವರಿಯಿತು.
ಹೋಗ್ತಾ ಹೋಗ್ತಾ ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು. ಹೂವಿನ ಹಡಗಲಿ ಬರುವಂಥದ್ದು ಮೈಲಾರ ಅಲ್ವಾ, ಸ್ವಲ್ಪ ವಾತಾವರಣ ಮಳೆ ಬರುತ್ತೆ ಅನ್ನೋ ಥರನೇ ಇತ್ತು. ಹೋಗೋದಕ್ಕೆ ಸುಮಾರು ಒಂದು 7:30-8 ಗಂಟೆ ಆಯಿತು. ಹೋಗೋಕ್ಕೆ ಮುಂಚಿತವಾಗಿ ಅಲ್ಲಿನ ಗುರುಗಳಿಗೆ ಫೋನ್ ಮಾಡಿದ್ವಿ. ಫ್ಯಾಮಿಲಿ ಹಿಂಗೆ ಬರ್ತಾ ಇರೋದ್ರಿಂದ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ, ರೂಮ್ಸು ಸಹ ಸಿಗುತ್ತೆ ಅಂತ ಹೇಳಿ ಮೊದಲೇ ಫೋನ್ ಮಾಡಿ ಅವ್ರಿಗೆ ತಿಳಿಸಿದ್ವಿ. ಈ ರೂಢಿ ಬಂದು ನಮ್ಮ ಮನೆಯವರು ಇದ್ದಾಗಿಂದನೂ ಸಹ ಇದೇ ಥರ ರೂಢಿ ಇರುವಂಥದ್ದು. ಅಲ್ಲೇ ಅಂದರೆ ಮೈಲಾರ ಲಿಂಗೇಶ್ವರನದ ದೇವಸ್ಥಾನದ ಸಂಸ್ಥಾಪಕರು, ಅಂದರೆ ಒಂದು ಮಠ ಥರ ಇದೆ ಪುಟ್ಟದಾಗಿ. ಅಲ್ಲಿ ಗುರುಗಳು ನಾವು ಹೋದಾಗೆಲ್ಲ, ಫ್ಯಾಮಿಲಿ ಜೊತೆ ಹೋದಾಗೆಲ್ಲ ಉಳ್ಕೊಳಕ್ಕೆ ಅವಕಾಶ ಕೊಡುವಂಥದ್ದು. ಮತ್ತು ಅಲ್ಲೇ ಊಟ ಕೂಡ ಇಷ್ಟು ಜನಕ್ಕೆ ಅಂತ ನಾವು ಬರ್ತಾ ಇದ್ದೀವಿ ಅಂದರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಡ್ತಾರೆ. ಬಂದ್ವಿ. ಇನ್ನೇನು ಹತ್ರ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಒಂದು ಊರಿಗೆ ತುಂಬ ಹತ್ರದಲ್ಲೇ ಇದ್ದೀವಿ. ಹೂವಿನ ಹಡಗಲಿ ಹಾವೇರಿ ತಾಲೂಕಿಗೆ ಬರುವಂಥದ್ದು. ನೋಡ್ತಾ ಇದ್ದೀರಿ, ಮಳೆಗೋಸ್ಕರ ಎಲ್ಲ ರೈತರು ಸಹ ಕಾಯ್ತಾ ಇರುವಂಥದ್ದು. ಹೊಲ ಎಲ್ಲ ಉತ್ತಿ ಉಳುಮೆ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ. ಮಳೆ ರಾಯನ ಒಂದು ಆಗಮನ ಖಂಡಿತ ಎಲ್ರಿಗೂ ಸಹ ಬೇಕು ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ. ಪೂರ್ತಿ ರೋಡ್ ಸೈಡ್ ಜಮೀನುಗಳೆಲ್ಲ ಏನು ಇನ್ನು ವ್ಯವಸಾಯ ಮಾಡಿಲ್ಲ, ಹೊಲ ಎಲ್ಲ ಉತ್ತಿ ರೆಡಿ ಮಾಡ್ಕೊಂಡಿದ್ದಾರೆ. ಬಂದ್ವಿ, ಇನ್ನೇನು ನಿಯರೆಸ್ಟ್ ಇದ್ದೀವಿ, ಹತ್ರ ಸಮೀಪನೇ ಇದ್ದೀವಿ ಊರಿಗೆ ಅಂತ ಹೇಳಬಹುದು. ಮೈಲಾರ ಇದು ಒಳಗಡೆ ಬಂದ್ವಿ. ಇನ್ನು ಗಮನಿಸ್ತಾ ಇರೋದು ಮುಖ್ಯ ದ್ವಾರದ ಆರ್ಚು ಸಹ ಗಮನಿಸಿದ್ರಿ. ಹೋಗಿ ಅಲ್ಲಿ ಗುರುಗಳ ಹತ್ರ ಮಾತಾಡಿ ನಮಗೆ ರೂಮಿನ ವ್ಯವಸ್ಥೆ ಕೂಡ ಮಾಡಿದ್ರು. ರೂಮ್ ತುಂಬ ಚೆನ್ನಾಗಿತ್ತು ನೋಡಿ. ಮೈಲಾರ ಲಿಂಗೇಶ್ವರನ ಫೋಟೋ ಕಾಣಿಸ್ತಾ ಇದೆಯಲ್ಲ, ರೂಮಿಗೆ ಬಂದ್ವಿ. ಲಗೇಜ್ ಎಲ್ಲ ತಗೊಂಡು ರೂಮ್ ಕಡೆ ಬಂದ್ವಿ. ರೂಮು ಕೂಡ ಚೆನ್ನಾಗಿತ್ತು, ನೀಟಾಗಿತ್ತು. ದೊಡ್ಡದಾಗೂ ಕೂಡ ರೂಮು ಕಾಣಿಸ್ತಾ ಇದೆ ನೋಡಿ, ತುಂಬ ದೊಡ್ಡದಾಗಿದೆ ರೂಮು. ವಾಶ್ರೂಮ್ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಚೆನ್ನಾಗಿತ್ತು. ನಾವು ಮೈಲಾರದ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಅಂತಲೇ ಯೋಜನೆ ಮಾಡ್ಕೊಂಡು ಬಂದಿದ್ದು. ಆದರೆ ಮಳೆ ತುಂಬ ಜಾಸ್ತಿ ಮಳೆ ಇದ್ದಿದ್ದರಿಂದ ರೂಮಲ್ಲೇ ಸ್ನಾನ ಮಾಡ್ಕೊಂಡ್ವಿ ನೋಡಿ. ಇದು ರಾತ್ರಿ ಎಂಥ ಜೋರು ಮಳೆ ಅಂತ ಹೇಳಿದ್ರೆ, ಗುಡುಗು ಸಿಡಿಲು ಗಾಳಿ ಸಮೇತವಾಗಿ ಸಿಕ್ಕಾಪಟ್ಟೆ ಮಳೆ ಬಂತು. ಸತತವಾಗಿ 3 ಗಂಟೆ ಸಹ ಮಳೆ ಬಂತು. ವಿಡಿಯೋ ಮಾಡ್ಕೊಳ್ಳೋಕ್ಕೂ ಭಯ, ಸಿಕ್ಕಾಪಟ್ಟೆ ಸಿಡ್ಲು ಗುಡುಗ್ತಾ ಇತ್ತು, ಭಯ ಅನ್ನಿಸ್ತಿತ್ತು. ಹಾಗೆ ಒಂದು ನಿಮಿಷ ವಿಡಿಯೋ ಮಾಡಿದೆ, ಕಿಟಕಿ ಕಡೆ ಬೆಳಕು ಕಾಣಿಸ್ತಾ ಇದೆ ನೋಡಿ. ಆ ನಂತರ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಒಂದು 6 ಗಂಟೆ ಒಳಗಡೆ ಬರಬೇಕು. ಗರ್ಭಗುಡಿ ಸಮೇತ ಅಭಿಷೇಕ ಮಾಡೋದಕ್ಕೆ ಚೀಟಿ ಮಾಡಿಸೋರಿಗೆ ಅನುಕೂಲ ಇದೆ. 6 ಗಂಟೆ ಮೇಲೆ ಬರ್ಬೋದು, 6 ಗಂಟೆ ಮೇಲೆ ಒಳಗಡೆ ಬಿಡೋದಿಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಆದಷ್ಟು ಭಾನುವಾರ ನಮ್ಮ ಮನೆಯ ದೇವರ ವಾರ. ಮಿಕ್ಕಿದ ವಾರಗಳಲ್ಲಿ ಸ್ವಲ್ಪ ಜನ ಕಡಿಮೆ ಇರಬಹುದು ಅಂದ್ಕೊಂಡ್ವಿ, ಆದರೆ ಜನ ಇದ್ದರು ನೋಡಿ. ಇದು ಸರಪಳಿಯಲ್ಲಿರುವ ಒಂದು ಜಾಗ, ನಿಮ್ಗೆ ಗೊತ್ತಿದೆ, ಕಾಣಿಕಾ ಅಂತ ಹೇಳಿ ವರ್ಷಕ್ಕೊಂದ್ಸಲ ಇಲ್ಲಿ ಸರಪಳಿಯಿಂದ ಒಂದು ಶಾಸ್ತ್ರ ಸಂಬಂಧದ ವಿಷಯವಾಗಿ ಒಂದು ಏನು ಹೇಳ್ತಾರೆ ಅಂದರೆ ಅಲ್ಲಿ ನಡೀತಾರೆ. ಅದು ನಿಜ ಆಗುತ್ತೆ ಅಂತ ಹೇಳಿ ತುಂಬ ನಂಬಿಕೆ ಇದೆ ಅಲ್ವಾ. ಒಂದು ಇಲ್ಲಿ ನಡೆಯುವಂಥ ಜಾಗ ಅದು ಪ್ರದಕ್ಷಿಣೆ ಎಲ್ಲ ಹಾಕಿ ಒಳಗಡೆ ಅಭಿಷೇಕದ್ದು ಕೂಡ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ದೇವಸ್ಥಾನಗಳು ಗೊತ್ತಿದೆ ಅಲ್ವಾ. ಆದರೂ ಪುಟ್ಟದಾಗಿ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಪ್ರದಕ್ಷಿಣೆ ಬರ್ತಾ ಇರುವಂಥದ್ದು ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ದುಃಖನ ಅನುಭವಿಸ್ದೆ ನಾನು. ಈ ಜಾಗದಲ್ಲಿ ನಮ್ಮ ಮನೆಯವ್ರ ಜೊತೆನೇ ನಾನು ಓಡಾಡಿರೋದು. ನಾನು ಒಬ್ಬಳೇ ಯಾವತ್ತೂ ಬಂದಿಲ್ಲ. ದೂರು ಹೋಗ್ತಿದ್ರು, ಫ್ಯಾಮಿಲಿ ಜೊತೆ ಹೋಗ್ತಿದ್ರು ಸಹ ನಾನು ನಮ್ಮ ಮನೆಯವರೊಟ್ಟಿಗೆ ನನ್ನ ಮನೆ ದೇವರು ದರ್ಶನ ಮಾಡ್ತಾ ಇದ್ದಿದ್ದು. ತುಂಬ ನೆನಪಿಗೆ ಬಂದರು, ಯಾಕೆಂದರೆ ನಮ್ಮ ಮನೆಯವರು ತೀರ್ಕೊಳ್ಳೋಕ್ಕೆ 3 ತಿಂಗಳು ಮುಂಚೆ ಬಂದು ಹೋಗಿದ್ದು. ಅದೇ ಲಾಸ್ಟ್ ಆಗೋಯಿತು. ಆ ಕ್ಷಣದಲ್ಲಿ ನಾನು ಅಂದ್ಕೊಂಡಿದ್ದ, ನೆಕ್ಸ್ಟ್ ನಿಮ್ಮ ಜೊತೆ ನಾನು ಬರೋದಿಲ್ಲ, ನೀವು ಇರೋದಿಲ್ಲ ಅಂತ ನನಗೆ ಗೊತ್ತಿತ್ತ ನೋಡಿ. ನಮ್ಮ ಮನೆಯವ್ರಿಗಾದರೂ ಸರಿ ನಾನಿನ್ನಿರಲ್ಲ ಅಂತ ಅವ್ರಿಗೆ ಅನಿಸಿತಾ? ಇಲ್ಲ ಅಲ್ವಾ. ಮನುಷ್ಯರ ಜೀವನ ಯಾವ ಕ್ಷಣದಲ್ಲಿ ಏನಾಗುತ್ತೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಅನ್ನೋದೇ ಜೀವನದ ಒಂದು ನಿರೀಕ್ಷೆಗಳು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಮನುಷ್ಯರು ಒಲವರ್ತನ ಮಾಡಬಹುದು, ಇವಳು ವಿಧವೆ, ಇವರು ಮುತ್ತೈದೆ ಅಂತ ಹೇಳಿ ಅಮ್ಮನ ಮುಂದೆ ಅದೆಲ್ಲ ನಡೆಯೋದಿಲ್ಲ.
ಅಮ್ಮ ಅಂದರೆ ಪಾರ್ವತಿ ದೇವಿ, ಕಾತ್ಯಾಯಿನಿ ಅಂತ ಹೇಳ್ತೀವಲ್ವಾ, ಅಮ್ಮನವರು ಇಲ್ಲಿ ಈ ಜಾಗದಲ್ಲಿ ನಾನು ತುಂಬ ಅಳು ಬಂದಿದ್ದು ಕೂಡ ಆ ಒಂದು ಸನ್ನಿವೇಶದಿಂದ ಅಂತ ಹೇಳಿ ಅಲ್ಲಿನ ಪುರೋಹಿತರು ನನ್ನನ್ನು ಒಳಗಡೆ ಕರೆಸಿ ಗಂಗಿ ಮಾಡವ ಆ ಒಂದು ಗರ್ಭಗುಡಿ ಒಳಗಡೆ ಕರೆಸಿ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಹಚ್ಚೋದಕ್ಕೆ, ನನಗೆ ಅಭಿಷೇಕ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಒಂದು ಕ್ಷಣ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅವರು ನನ್ನನ್ನು ಯಾವ ರೀತಿ ಬಿಂಬಿಸಿದ್ರು ನನಗೆ ಗೊತ್ತಿಲ್ಲ. ನನಗೆ ಆ ಒಂದು ಅವಕಾಶ ಕೊಟ್ಟಿದ್ದು ಮಹಾತಾಯಿ ಅಂತ ಅಂದ್ಕೊಂಡಿದ್ದೀನಿ. ತಾಯಿ ನನ್ನ ಕೈಲಿ ಎಲ್ಲ ಸೇವೆ ಮಾಡಿಸ್ಕೊಂಡ್ರು. ನಿಜವಾಗ್ಲೂ ನಾನು ಈಚೆಗೆ ಬಂದು ನಾನು ಎಲ್ಲರ ಹತ್ರನೂ ಹೇಳಿದೆ, ನೋಡಿದ್ರಾ ತಾಯಿ ನನ್ನನ್ನು ಯಾವ ರೀತಿ ಒಳಗಡೆ ಕರೆಸಿ ನಾನಿದ್ದೀನಿ ಬಾ ಮಗಳೇ ಅಂತ ಹೇಳಿ ನನ್ನ ಕೈಯಿಂದ ಅರಿಶಿನ ಕುಂಕುಮ ತಗೊಂಡ್ರು, ನನ್ನ ಕೈಯಿಂದ ಹಾಲನ್ನು ವಿಗ್ರಹಕ್ಕೆ ಹಾಕ್ಸಿದ್ರು. ಇನ್ನೇನು ಬೇಕಲ್ವಾ ನನಗೆ ಬದುಕಿನಲ್ಲಿ ಅಂತ ಅನಿಸ್ತು. ದುಃಖ ಆಯಿತು, ದುಮ್ಮಾನ ಅಂತೂ ತುಂಬ ಆಯಿತು. ಇದೇ ನೋಡಿ ಮೈಲಾರ ದೇವಸ್ಥಾನದ ಗರ್ಭಗುಡಿ. ಮೈಲಾರ ಲಿಂಗೇಶ್ವರ 7 ಕೋಟಿ ಒಡೆಯ ಅಂತ ಹೇಳ್ತಾರೆ. ಸ್ವಾಮಿ ದರ್ಶನ ನೀವು ಕೂಡ ಮಾಡಿಕೊಡಿ, ತುಂಬ ಸತ್ಯ ದೇವರು ಅಂತ ಹೇಳ್ಬೋದು. ಸ್ವಾಮಿ ಅನುಗ್ರಹ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ದೇವರು ನಿಮ್ಮೆಲ್ರಿಗೂ ಸಹ ಒಳ್ಳೇದು ಮಾಡಲಿ. ನನಗೆ, ನನ್ನ ಮಕ್ಕಳಿಗೆ, ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೆಂಗೆ ಹೇಳ್ತಾರಲ್ಲ, ಮನಸ್ಪೂರ್ವಕವಾಗಿ ಭಗವಂತನ ಮುಂದೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರಂತೂ ನನಗೇ ಗೊತ್ತಿಲ್ಲ, ಅಷ್ಟು ನೆನಪು, ಅಷ್ಟು ಬೇಜಾರು. ಸ್ವಾಮಿ ಹತ್ರನೂ ಕೂಡ ಕೇಳ್ಕೊಂಡೆ, ಯಾಕೆ ಈ ಥರ ಆಯಿತು ಅಂತ ಹೇಳಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವಾ. ಸ್ವಾಮಿಯ ದರ್ಶನ 7 ಕೋಟಿ ಒಡೆಯ ಮೈಲಾರ ಲಿಂಗೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ದರ್ಶನ ಎಲ್ಲ ಆಯಿತು, ರೂಮಿಗೆ ಬಂದ್ವಿ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಂತ್ರಾಲಯದ ಕಡೆ ನಮ್ಮ ಪ್ರಯಾಣ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಮುಂದೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನೋಡ್ತಾ ಇದ್ದೀರಿ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಕುಲದೇವರ ಪೂಜೆ, ಮನೆ ದೇವ್ರ ಪೂಜೆ ಅಂದರೆ ತುಂಬ ವಿಶೇಷ ಅಲ್ವಾ. ಅದರಿಂದ ಪೂಜೆ ಎಲ್ಲ ಮುಗಿಸಿ ಈಗ ಬಂದ್ವಿ ರೂಮ್ಗೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮಂತ್ರಾಲಯದ ಕಡೆ ಹೊರಡೋಣ. ನೋಡಿದ್ರಿ, ನೋಡ್ತಾ ಇದ್ದೀರಿ, ಇವಾಗ ಅಂದ್ಕೊಂಡಿದ್ದೊಂದು ನಡೆದಿದ್ದೊಂದು. ಎಷ್ಟು ವಿಧಾನದಿಂದ ಭಗವಂತ ನಮಗೆ ದರ್ಶನ ಕೊಟ್ಟರು ಅಂತ ಹೇಳಿದ್ರೆ, ಈಗ ಹೋಗಿದ ಅಂತ ಒಂದು ಕ್ಷೇತ್ರ ಇದು ಯಾವುದು, ಎಲ್ಲಿಗೆ ಹೋದ್ವಿ, ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಎಲ್ಲಿಗೆ ಕರ್ಸ್ಕೊಂಡ್ರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ನನ್ನ ಒಂದು ದೇವಸ್ಥಾನ ದರ್ಶನದ ವಿಡಿಯೋಗಳು, ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಗಳು ಮಾಡಿ, ವಿಡಿಯೋಗೆ ಹೆಚ್ಚು ಲೈಕ್ನ ಕೊಡಿ, ಹಾಗೂ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನೋಡಿದ್ರಿ, ನಾನು ಸಸ್ಪೆನ್ಸ್ ಇಡೋಣ ಅಂತ ಇದೆ, ಅಲ್ಲಿ ನೇಮು ಸಹ ಬಂದೋಯ್ತು. ಮುಖ್ಯ ಪ್ರಾಣ ದೇವರ ದರ್ಶನಕ್ಕೋಸ್ಕರ ಬಂದೆ. ಆದರೆ ಅದೇ ಭಗವಂತ ಯಾವ ರೀತಿ ವಿಧಾನದಿಂದ ನನಗೆ ದರ್ಶನ ಕೊಟ್ಟರು ಅಂತ ಹೇಳಿದ್ರೆ, ಹೋಳಿಗೆ ಸೇವೆ ಕೂಡ ಸ್ವಾಮಿಗೆ ಮಾಡಿಸ್ದೆ. ಆ ವಿಡಿಯೋನ ಮುಂದಿನ ನನ್ನ ಬ್ಲಾಗ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ವಿಡಿಯೋನ ಮುಂದೆ ನಿಮಗೆ ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ ನನ್ನ ಹೊಸ ಡೈಲಿ ಬ್ಲಾಗ್ ಒಂದಿಗೆ ಅಂತ ಹೇಳ್ತಾ, ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.